ಭ್ರಷ್ಟಾಚಾರದ ಆರೋಪಗಳಿಂದ ತುಂಬಿ ತುಳುಕ್ತಿರೋ ಆರ್ಟಿಒ ಕಚೇರಿಗೆ ಇಂದು ಲೋಕಾಯುಕ್ತ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಭ್ರಷ್ಟಾಚಾರದ ಆರೋಪ ಸರಿಯಾಗಿ ಜನರಿಗೆ ಸ್ಪಂದಿಸದೇ ಇದ್ದ ಹಿನ್ನೆಲೆ ನೂರಾರು ದೂರುಗಳು ಲೋಕಾಯುಕ್ತಕ್ಕೆ ಬಂದಿತ್ತು. ಹೀಗಾಗಿ ಇಂದು ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕ ಅಧಿಕಾರಿಗಳ ಸಮರ. ಆರ್ಟಿಒ ಈ ಹೆಸರನ್ನು ಕೇಳಿದ್ರೇನೆ ಸಾರ್ವಜನಿಕರು ಭಯಪಡುವಂತಾಗಿದೆ. ಯಾವುದೇ ಒಂದು ಕೆಲಸ ಅಂತಂದ್ರೂ ಬ್ರೋಕರ್ ಇಲ್ಲದೆ ನಡೆಯೋದೇ ಇಲ್ಲ. ಹೀಗಾಗಿ ಅಂತಹ ಭ್ರಷ್ಟರ ವಿರುದ್ಧ ಲೋಕಾಯುಕ್ತಕ್ಕೆ ಸಾಕಷ್ಟು ದೂರುಗಳು ಸಹ ಹೋಗಿತ್ತು. ಹೀಗಾಗಿ ಇಂದು ಮಾನ್ಯ ಲೋಕಾಯುಕ್ತರಾದ BS ಪಾಟೀಲ್ ರವರು ಇಂದು ತಮ್ಮ ಅಧಿಕಾರಿಗಳ ಜೊತೆ ಆರ್ಟಿಒ ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. KR ಪುರಂ, ಯಲಹಂಕ, ಜಯನಗರ, ರಾಜಾಜಿನಗರ, ಕಸ್ತೂರಿ ನಗರ, ಯಶವಂತಪುರ ಸೇರಿದಂತೆ ಹಲವೆಡೆ ಆರ್ಟಿಒ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ರು. ಒಂದೇ ಸಮಯದಲ್ಲಿ ಹಲವು ಕಡೆ ದಾಳಿ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಯಶವಂತಪುರ ಆರ್ಟಿಒ ಕಚೇರಿ ಸೇರಿದಂತೆ ಅನೇಕ ಆರ್ಟಿಒ ನಲ್ಲಿ ಸುಮಾರು ರೆಡಿ ಇರುವ 789 ಅರ್ಜಿಗಳು ವಿಲೇವಾರಿ ಮಾಡಿಲ್ಲ. ಎಲ್ಲವೂ ರೆಡಿ ಇದ್ದರೂ ಸಹ ಅವುಗಳನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಎನ್ನಲಾಗಿದೆ. 6 ಆಫೀಸ್ಗಳನ್ನ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. ಈಗ ಯಶವಂತಪುರದಲ್ಲಿ ಮಾಡಿ ಬಂದೆ, ಇಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಇಬ್ಬರು ಆನರಬಲ್ ಉಪಲೋಕಾಯುಕ್ತ ಅವರು ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಒಂದು 8 ಜನ DSPs, 2 SPಗಳು ಮತ್ತು ಒಂದು 14 ಜನ ಇನ್ಸ್ಪೆಕ್ಟರ್ಸು, 6 ಜನ ನಮ್ಮ ಜುಡಿಷಿಯಲ್ ಆಫೀಸರ್ಸ್, ಡಿಸ್ಟ್ರಿಕ್ಟ್ ಜಡ್ಜಸ್, ನಾವೆಲ್ಲ ಒಂದು ಟೀಮ್ ಮಾಡಿಕೊಂಡು ಓಡಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಇದು ಈಗಾಗಲೇ 1.5-2 ವರ್ಷದ ಹಿಂದೆ ರಿಜಿಸ್ಟರ್ ಮಾಡಿದಂಥ ಕೇಸ್ ಕೂಡ ಇದು. ಕೆಲವು ಸುಮೋಟೋ ಇದ್ದಾವೆ, ಕೆಲವು ಕಂಪ್ಲೇಂಟ್ ಮೇಲೆ ರಿಜಿಸ್ಟರ್ ಆದದ್ದಿದ್ದಾವೆ. ಇನ್ನು ಇದೇ ವಿಚಾರವನ್ನ ಪ್ರಶ್ನೆ ಮಾಡಿದ್ರೆ ಜನಗಣತಿ ಕಾರಣ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಆದರೆ ಯಾರು ಜನಗಣತಿಗೆ ಹೋಗಿಲ್ಲ ಅನ್ನೋ ಮಾಹಿತಿ ಇದ್ದು ಇದರ ಬಗ್ಗೆ ಕಠಿಣ ಕ್ರಮಕ್ಕೆ ಮುಂದಾಗುತ್ತೇವೆ ಎಂದು ಲೋಕಾಯುಕ್ತ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. ಇದರ ಜೊತೆಗೆ ಬ್ರೋಕರ್ ಲಂಚದ ಹಾವಳಿ ಸತಾಯಿಸೋ ಬಗ್ಗೆ ದೂರುಗಳು ಸಹ ಇದ್ದು ಈ ಹಿಂದೆ ಕೂಡ ದಾಳಿ ಮಾಡಿದ ಸಂದರ್ಭದಲ್ಲಿ ಇದ್ದಂತಹ ಲೋಪದೋಷ ಮತ್ತೆ ಕಂಡು ಬಂದಿದೆ ಎನ್ನಲಾಗಿದೆ. ಬಳಿಕ ಆನ್ಲೈನ್ ಮೂಲಕ ಅರ್ಜಿಗಳ ಶೀಘ್ರ ವಿಲೇವಾರಿಗೆ ಅವಕಾಶ ಮಾಡಲಾಗಿತ್ತು. ಹಾಗಾಗಿ ಅದರ ಸಂಬಂಧ 2ನೇ ಬಾರಿ ದಾಳಿ ಮಾಡಿದ್ದಾರೆ. ದಾಳಿಯ ವೇಳೆ ಆರ್ಟಿಒ ಕಚೇರಿಯ ಬಳಿ ಇದ್ದ ಶಾಪ್ಗಳನ್ನು ಸಹ ಬಂದ್ ಮಾಡಲಾಗಿದೆ. 25ಕ್ಕೂ ಹೆಚ್ಚು ಅಧಿಕ ಜೆರಾಕ್ಸ್ ಅಂಗಡಿಗಳನ್ನ ಮುಚ್ಚಿ ಮಾಲೀಕರು ಪರಾರಿಯಾಗಿದ್ದಾರೆ. ಈ ಹಿಂದೆ ದಾಳಿ ಮಾಡಿದಾಗ ಜೆರಾಕ್ಸ್ ಅಂಗಡಿಯಲ್ಲಿ ಆರ್ಟಿಒ ಕಚೇರಿಯಲ್ಲಿನ ದಾಖಲೆಗಳು, ಲೈಸೆನ್ಸ್ಗಳು ಪತ್ತೆಯಾಗಿದ್ದು ಇದೇ ಕಾರಣಕ್ಕೆ ಈ ಬಾರಿ ಕೂಡ ಓಡಿ ಹೋಗಿದ್ದಾರೆ. ಅವರ ನಂಬರ್ ಮಾಹಿತಿ ಪಡೆದುಕೊಂಡು ವಿಚಾರಣೆ ನಡೆಸುತ್ತೇವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹೆಚ್ಚು ಕಡಿಮೆ ಒಂದು 10,000 ಪ್ರಿಂಟಿಂಗ್ನಲ್ಲೇ ಇದ್ದಾವೆ. ನಾವು ಕೊಟ್ಟಿಲ್ಲ ಅಂತಂದರೆ 10,000 ಪಬ್ಲಿಕ್ಗೆ ಹೆರಾಸ್ಮೆಂಟ್ ಆಗಿದೆ. ಸೊ ಈ ರೀತಿ ಇದಕ್ಕೇನಂತೀವಿ ನಾವು? ಇದಕ್ಕೆ ಇನ್ಎಫಿಷಿಯನ್ಸಿ ಅಂತೀವಿ, ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂತೀವಿ. ಇದು ಗುಡ್ ಗವರ್ನೆನ್ಸ್ ಅನ್ನೋದಿಲ್ಲ ಇದಕ್ಕೆ. ಸೊ ಆದ್ದರಿಂದ ಅವರಿಗೆ ಎಕ್ಸ್ಪ್ಲನೇಷನ್ ಕೇಳಿದ್ದೀವಿ. 20 ದಿವಸದವರೆಗೆ ಯಾಕೆ ರಿಪೇರಿ ಆಗಲಿಲ್ಲ? ಅದು 20 ದಿವಸದೊಳಗೆ ಬೇಕಾ ಒಂದು ಪ್ರಿಂಟರ್ ಹಾಳಾದರೆ ಮಾಡಿಸ್ಕೊಳ್ಳಿಕ್ಕೆ ಅಂತ ಆ ಪ್ರಶ್ನೆ ಕೇಳಿದ್ದೀವಿ. ಅವರು ಉತ್ತರ ಹೇಳ್ತಾರೆ. ಇನ್ನು ಲೋಕಾಯುಕ್ತ ಅಂದ್ರೇನೆ ಅದೊಂದು ಬ್ರೋಕರ್ಗಳು, ದಲ್ಲಾಳಿಗಳು ವಾಸಿಸುವ ಒಂದು ಮನೆಯಂತಾಗಿದೆ. ಏನೇ ಕೆಲಸ ಅಂದ್ರೂ ಸಹ ಅವರ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿಗಳನ್ನು ಅಲ್ಲಾಡಿಸೋದೇ ಕಷ್ಟವಾಗಿದೆ. ಅದೇನೇ ಇದ್ರೂ ಸಹ ಇಂತಹ ಖತರ್ನಾಕ್ ಭ್ರಷ್ಟ ಅಧಿಕಾರಿಗಳಿಗೆ ಇದೀಗ ಲೋಕಾಯುಕ್ತರೇ ಬುದ್ಧಿ ಕಲಿಸಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.